ಕುಣಿಗಲ್ ಶಾಸಕರು ಸಹ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ. ನೋಡಿ, ಈಗ ತುಮಕೂರಿನಲ್ಲಿ ನಡೀತಾ ಇರುವಂತಹ ಸಾಧನಾ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ 3 ವರ್ಷ ಏನೆಲ್ಲ ಆಗಿದೆ ಅದನ್ನ ಈಗ ಜನರ ಮುಂದೆ ತಿಳಿಸಿ ಅಲ್ಲಿ ಎಲ್ಲಾ ರೀತಿಯ ಸಂಭ್ರಮದಲ್ಲಿ ಅವರು ಕೂಡ ಪಾಲ್ಗೊಳ್ಬೇಕು ಅಂತ ಹೇಳಿ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಮುಖಾಂತರ ಜೊತೆಗೆ ಗೃಹ ಮಂತ್ರಿ ಆದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಕೂಡ ಅಭಿನಂದನೆಯನ್ನು ತಿಳಿಸ್ತಾ ಇದ್ದಾರೆ. ಸೊ ಅಲ್ಲಿ ನಡೆದಿರುವಂತಹ ಕೆಲ ಸಚಿವರುಗಳಿಗೆ, ನಾಯಕರುಗಳಿಗೂ ಕೂಡ ಒಂದು ರೀತಿಯ ಅಭಿನಂದನೆ ಕೂಡ ತಿಳಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಸಮಾವೇಶದಲ್ಲಿ ಏನು ಸಿದ್ದು ಸರ್ಕಾರ ಈ 3 ವರ್ಷ ಮಾಡಿದೆ, ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಎಲ್ಲವನ್ನೂ ಕೂಡ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು, ಹೇಳಿದ್ರು, ಏನೇನ್ ಮಾಡಿದ್ದಾರೆ ಏನಿಲ್ಲ ಅಂತೆಲ್ಲ ಹೇಳಿ. ಈಗ ಸದ್ಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆರ್ಥಿಕವಾಗಿ ಇರುವಂತಹ ಎಲ್ಲದನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ ಅಂತ ಹೇಳಿ ಒಂದಷ್ಟು ಹೇಳಿದ್ರು. ಜೊತೆಗೆ ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಜಿಲ್ಲೆ ಜೊತೆಗೆ ತುಮಕೂರನ್ನ ನಾವು ನಾರ್ತ್ ಬೆಂಗಳೂರಿನಾಗಿ ಮಾಡ್ತೀವಿ ಭಾಗವನ್ನಾಗಿ ಅಂತ ಹೇಳ್ತಾ ಇದ್ರು. ನಮಸ್ಕಾರ ಬಂಧುಗಳೇ, ವೇದಿಕೆಯಿರುವಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ಎಲ್ಲರ ಮಂತ್ರಿಗಳ, ನನ್ನ ಸಹೋದ್ಯೋಗಿಗಳ ಹೆಸರನ್ನ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಎಲ್ಲ 30 ಜನ ಮಂತ್ರಿಗಳು ಕೂಡ ಇದ್ದಾರೆ. ಎಲ್ಲರೂ ಕ್ಷಮಿಸಬೇಕು. ಎಲ್ಲ ಗೌರವಾನ್ವಿತ ಎಲ್ಲ ನನ್ನ ಸಹೋದ್ಯೋಗಿಗಳೇ, ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ಆಯೋಜನೆ ಮಾಡಿದಂತ ಡಾಕ್ಟರ್ ಪರಮೇಶ್ವರ್ ಅವರೇ, ಕೃಷ್ಣ ಬೈರೇಗೌಡ್ರೆ, ಎಲ್ಲ ರಾಜ್ಯದ ಎಲ್ಲ ಚೇರ್ಮನ್ಗಳೇ, ಶಾಸಕ ಮಿತ್ರರೇ, ಎಲ್ಲ ಮುಖಂಡಗಳೇ, ನನ್ನ ಅಧಿಕಾರಿಗಳೇ, ಎಲ್ಲ ಕಾರ್ಯಕರ್ತರುಗಳೇ ಮತ್ತು ಎಲ್ಲ ಫಲಾನುಭವಿಗಳೇ, ಈಗಾಗಲೇ ಕೃಷ್ಣ ಬೈರೇಗೌಡರು ಬಹಳ ಸರ್ಕಾರದ 6ನೇ ಗ್ಯಾರಂಟಿ ಬಗ್ಗೆ ತಮಗೆ ಒತ್ತಿ 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 ತಿಳಿಸಿದ್ದಾರೆ. ನಾನಿಲ್ಲಿಗೆ ಬರಕ್ಕಿಂತ ಮುಂಚಿತವಾಗಿ ನಾನು ಮೊದಲು ತಡವಾಗಿ ಬಂದೆ, ಕ್ಷಮಿಸಬೇಕು. ಈ ಕಾರ್ಯಕ್ರಮ 20ನೇ ತಾರೀಕಿತ್ತು. ಆದರೆ ಈ ಬಸ್ ಸ್ಟ್ರೈಕ್ ವಿಚಾರದಲ್ಲಿ ಒಂದಿನ ಮುಂದಕ್ಕೆ ಹಾಕೊಳ್ಬೇಕಾದಂತ ಅನಿವಾರ್ಯತೆ ಇತ್ತು. ನಾನು 6-7 ವರ್ಷದಿಂದ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿರಲಿಲ್ಲ. ಸೊ ಅದಕ್ಕೆ ಹೋಗಿ ಇವತ್ತು ತಿರುಪತಿ ದರ್ಶನವನ್ನ ಕುಟುಂಬದ ಸಮೇತ ನಿಗದಿ ಮಾಡಿಬಿಟ್ಟಿದೆ. ತಪ್ಪಿಸ್ಕೊಳಕ್ಕಾಗದೆ ಬೆಳಗಿನ ಜಾವ ಮುಗಿಸಿ ಓಡಿ 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 ಇಲ್ಲಿಗೆ ಬಂದಿದ್ದೇನೆ. ನಿಮ್ಮೆಲ್ಲರ ಪ್ರೀತಿಯನ್ನ ಗಮನಿಸಿದ್ದೇನೆ. ಇದೊಂದು ತುಮಕೂರಿನಲ್ಲಿ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಪರಿಶ್ರಮ ಇದ್ದ ಕಡೆ ಇತಿಹಾಸ ಸೃಷ್ಟಿ ಆಗೇ ಆಗುತ್ತದೆ. ನಂಬಿಕೆ ಇದ್ದ ಕಡೆ ಅದ್ಭುತಗಳು ನಡೆದೇ ನಡೀತದೆ. ಸತ್ಯ ಇದ್ದ ಕಡೆ ಗೆಲುವು ಇದ್ದೇ ಇರ್ತದೆ. ಹಂಗೆ ನೀವೆಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು, ನಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ಮಾಡ್ತೀರಿ ಅನ್ನೋ ಒಂದು ನಂಬಿಕೆಯಿಂದ 136 ಜನ ಶಾಸಕರನ್ನ ಕೊಟ್ಟು ಈ ಜಿಲ್ಲೆಯಲ್ಲಿ 7 ಜನ ಶಾಸಕರನ್ನ ಕೊಟ್ಟು ನಿಮ್ಮ ಸರ್ಕಾರವನ್ನು ತಂದು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಒಂದು ದೊಡ್ಡ ಅವಕಾಶವನ್ನು ನೀವು ಮಾಡಿಕೊಟ್ರಿ. ಬೆಂಗಳೂರು ಬಿಟ್ರೆ ಈ ತುಮಕೂರಿನಲ್ಲಿ ಒಂದು ದೊಡ್ಡ ಇತಿಹಾಸ. ಇದೊಂದು ಶಿಕ್ಷಣದ ಈ ಕಲ್ಪತರು ನಾಡು. ಶಿಕ್ಷಣಕ್ಕೆ ಧಾರ್ಮಿಕವಾದಂತ ಒಂದು ಐತಿಹಾಸಿಕವಾದಂತ ಕಾಶಿ ಇದ್ದಂಗೆ, ದಕ್ಷಿಣದ ಕಾಶಿ ಇದ್ದಂಗೆ. ಇದು ಧಾರ್ಮಿಕ, ಆಧ್ಯಾತ್ಮಿಕ, ಅನ್ನ, ಅಕ್ಷರ, ಆಶ್ರಯ ನೀಡಿದಂತ ಒಂದು ಪವಿತ್ರವಾದಂತ ಭೂಮಿ. ಈಗ ತಾನೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಬೆಂಗಳೂರಿಗೆ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಬೇಕಾದ್ರೆ ಈ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಒಂದೇ ಒಂದು ಉಪಾಯ, ಈ ತುಮಕೂರನ್ನ 2ನೇ ಬೆಂಗಳೂರಾಗಿ ಪರಿವರ್ತನೆ ಆಗಬೇಕು ಅನ್ನೋದು ಅವರ ದೊಡ್ಡ ಸಂಕಲ್ಪ ಇವತ್ತು
ಅವರ 3 ವರ್ಷಗಳಲ್ಲಿ ನಾವೇನು ಕಾರ್ಯಕ್ರಮಗಳನ್ನು ಅಧಿಕಾರ ಸಿಕ್ಕಿದಾಗ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಇದು ಗಂಟುಗಟ್ಟಲೆ ಚರ್ಚೆಯನ್ನ ನೀವೆಲ್ಲ ಗಮನಿಸಿದ್ದೀರಿ. ಇವತ್ತು ತಮಗೆಲ್ಲ ಕೊಟ್ಟಂತ ಆಶ್ವಾಸನೆಗಳು ಇದನ್ನ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು, ಸಿದ್ದರಾಮಯ್ಯನವರು, ನಮ್ಮ ಪಕ್ಷದ ವರಿಷ್ಠರು ಚರ್ಚೆ ಮಾಡಿ ಪ್ರಣಾಳಿಕೆಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು. ಇದಕ್ಕೆ ಬರಬೇಕಾದ್ರೆ ನಾನು ಗೂಗಲ್ ನೋಡ್ತಾ ಇದ್ದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಒಂದು ದೊಡ್ಡ ಉಲ್ಲೇಖನ ನಡೆದಿದೆ. ಈ ದೇಶದಲ್ಲಿ ಇಡೀ ವಿಶ್ವದಲ್ಲೇ ಬಡವರ ಬದುಕಿನಲ್ಲಿ ಸಾಮಾಜಿಕವಾಗಿ ಒಂದು ಬದಲಾವಣೆಯನ್ನು ತಂದಂತ ಈ 5 ಗ್ಯಾರಂಟಿ ವಿಶ್ವಕ್ಕೆ ಒಂದು ಮಾದರಿ ಅಂತೇಳಿ ಉಲ್ಲೇಖನವನ್ನ ಇವತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಇವತ್ತು ಮಾಡಿದ್ದಾರೆ. ನಮ್ಮ ಬಿಜೆಪಿಯ ಸ್ನೇಹಿತರುಗಳು ಪ್ರಧಾನಮಂತ್ರಿಗಳ ಆದಿಯಾಗಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕೆಯ ಸುರುಮಾಳೆಯನ್ನ ಮಾಡ್ತಾ ಇದ್ರು. ಇವತ್ತು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಯಾವುದೇ ಪಕ್ಷದ ಸರ್ಕಾರ ಈ ದೇಶದಲ್ಲಿ ಇರಲಿ, ಯಾವುದೇ ರಾಜ್ಯದಲ್ಲಿ ಒಂದು ಸರ್ಕಾರ ಇರಲಿ, ಆ ಸರ್ಕಾರ ನಮ್ಮ ಗ್ಯಾರಂಟಿಯನ್ನ ಗಮನದಲ್ಲಿಟ್ಕೊಂಡು ಅವರ ಬದುಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತೇಳಿ ನಮ್ಮ ಗ್ಯಾರಂಟಿಯನ್ನ ಇವತ್ತು ಕಾಪಿಯನ್ನ ಮಾಡಿಕೊಂಡು ನಮ್ಮ ಏನು ಒಂದು ತೀರ್ಮಾನದ ಬದ್ಧತೆ ಇದೆಯಲ್ಲ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಕ್ಕೆ ಹೋಗ್ತಾ ಇದೆ, ಇದಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಅವರು ಕೂಡ ನಮ್ಮ ದಾರಿಯನ್ನೇ ಇವತ್ತು ಹಿಡಿದು ಇವತ್ತು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಇವತ್ತು ಬಿಜೆಪಿಯ ಯಾವುದೇ ಸರ್ಕಾರ, ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಸರ್ಕಾರಗಳು ಕೂಡ ನಮ್ಮ ಗ್ಯಾರಂಟಿಗಳ ಬಗ್ಗೆ ಗಮನವನ್ನು ಇಟ್ಟು ಅವರ ಜಯಕ್ಕೆ ನಮ್ಮ ಗ್ಯಾರಂಟಿ ಇವತ್ತು ಸ್ಫೂರ್ತಿಯಾಗಿ ನಿಂತಿದೆ. ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾರೆ. ಆ ಟೀಕೆಗಳನ್ನು ನಾವು ಯಾವತ್ತೂ ಕೂಡ ಚರ್ಚೆ ಮಾಡೋಕೆ ಹೋಗುದಿಲ್ಲ. ನಾನಾಗಲೇ ಹೇಳಿದ್ದೇನೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತ ಹೇಳಿ. ಹಂಗೆ ಇವತ್ತು ನಮ್ಮೆಲ್ಲರ ಟೀಕೆಗಳನ್ನ ಮಾಡ್ತಾ ಇರೋಂಥ ವಿರೋಧ ಪಕ್ಷದವರಿಗೆ ಇಂಥ ಕಾರ್ಯಕ್ರಮಗಳೇ ಉತ್ತರ. ಇವತ್ತು ಈ 6 ಗ್ಯಾರಂಟಿಯಲ್ಲಿ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ 1,11,00,000 ಜನರಿಗೆ ಈ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಬೆಂಗಳೂರು ನಗರದಲ್ಲಿ 27 ಲಕ್ಷದ ಜನರಿಗೆ ಇಂಥ ಖಾತೆಯ ಬದಲಾವಣೆಯನ್ನು ಮಾಡಿ ಅವರ ದಾಖಲೆಗಳನ್ನ, ಅವರ ಫೋಟೋ, ಅವರ ಆಸ್ತಿಗಳ ದಾಖಲೆ, ಅವರ ಆಸ್ತಿಗಳ ಫೋಟೋ ಇವೆಲ್ಲ ಕೊಟ್ಟು ಮುಂದಿನ ಅವರ ಪೀಳಿಗೆಗಳಿಗೆ ಭೂಮಿ ಗ್ಯಾರಂಟಿಯನ್ನು ನಾವು ಕೊಡ್ತಾ ಇದ್ದೇವೆ. ನಾನು ಬಿಜೆಪಿ ಜನತಾದಳದ ಸ್ನೇಹಿತರುಗಳು ಕೇಳ್ತೀನಿ ಇಷ್ಟೇ, ಕೆಲವರೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ನಲ್ಲ, ಡಬಲ್ ಗ್ಯಾರಂಟಿ ನಿಮ್ಮ ಹತ್ರ ಇತ್ತಲ್ಲ, ಡಬಲ್ ಗೌರ್ಮೆಂಟ್ ಇತ್ತಲ್ಲ, ಡಬಲ್ ಇಂಜಿನ್ ಗೌರ್ಮೆಂಟು, ಇಂಥದ್ದೊಂದು ಕೆಲಸ ನೀವು ಮಾಡಕ್ಕಾಗ್ಲಿಲ್ಲ. ಕೋವಿಡ್ ಅಲ್ಲಿ ಸತ್ತಂತ ಜನರಿಗೆ, ಕೋವಿಡ್ ಅಲ್ಲಿ ನರಳಂತ ಜನರಿಗೆ ನಿಮ್ ಕೈಲಿ ಸರಿಯಾಗಿ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡಕ್ಕಾಗ್ಲಿಲ್ಲ. ಮೊನ್ನೆ ತಾನೇ ನಾನು, ಸಿದ್ದರಾಮಯ್ಯನವರು ಚಾಮರಾಜನಗರ ಜಿಲ್ಲೆಯ ನಂಜನಗೂಡಿಗೆ ಹೋಗಿ ಆಕ್ಸಿಜನ್ ಅಲ್ಲಿ ಸತ್ತಂತ ಜನರಿಗೆ ಕೊಟ್ಟಂತ ಮಾತಿನ ಪ್ರಕಾರ ನಮ್ಮ ಶರಣ ಪ್ರಕಾಶ್ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳಂತ ವೆಂಕಟೇಶ್ ಅವರು, ಅವರೆಲ್ಲರ ಸಹಕಾರದಿಂದ ಆ 30 ಜನರು ಕೂಡ ಉದ್ಯೋಗವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೇವೆ. ನಮ್ದಂತ ಜನರಿಗೆ
ಈ ಸರ್ಕಾರ ಗೌರವನ ಕೊಡ್ತಾರೆ ಅಂತ ಹೇಳಿ ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅಂತೇಳಿ ಇವತ್ತು ಎತ್ತಿ ನಾವು ತೋರಿಸಿದ್ದೇವೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ನೀವು ಸರಿಯಾದ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಇವತ್ತು ಈ ಕೃಷ್ಣ ಬೈರೇಗೌಡರ ಇಲಾಖೆಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿದ್ದಾರೆ, ನಮ್ಮ ಸೆಕ್ರೆಟರಿ ಅವರು, DC ಅವರು ಎಲ್ಲ ಕೂಡ, ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಎಲ್ಲ ನೀವೆಲ್ಲ ಕೆಲಸ ಮಾಡಿದ್ದೀರಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ. ನೀವು ಅಧಿಕಾರದಲ್ಲಿ ಇರೋದು ಮುಖ್ಯ ಅಲ್ಲ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಜನರ ಋಣವನ್ನು ಯಾವ ರೀತಿ ತೀರಿಸಿದ್ದೀರಿ, ಯಾರನ್ನು ಕೂಡ ನೀವು ಮೆಚ್ಚಿಸಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮ ಸಾಕ್ಷಿಗೆ ನೀವೆಲ್ಲ ಸಮಾಧಾನ ರೀತಿಯಲ್ಲಿ ನೀವೆಲ್ಲ ದುಡಿದಿದ್ದೀರಿ. ಅದಕ್ಕೆ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಆ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಈ ಅವರು ಮಾತನಾಡ್ತಾ ಇದ್ರು, ಸತ್ಯ ಇದ್ದ ಕಡೆ ಯಾವತ್ತಿದ್ರೂ ಗೆಲುವು ಇದ್ದೇ ಇರುತ್ತೆ ಅಂತ ಹೇಳಿ. ಯಾಕಂದ್ರೆ ನಮ್ಮ ತುಮಕೂರು ಕ್ಷೇತ್ರ ಏನಿದೆ ಅದು ದಕ್ಷಿಣದ ಕಾಶಿ ಥರನೇ ಇರೋದು. ಹಾಗಾಗಿ ನಮ್ಮ ತುಮಕೂರಿನಲ್ಲಿ ನಾವೇನು ಸಾಧನೆ ಮಾಡಿದ್ದೇವೆ ಅನ್ನೋದನ್ನು ತೋರಿಸೋದಕ್ಕೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಮ್ಮ ಗ್ಯಾರಂಟಿಗಳು ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾವೆ, ಅದರಿಂದ ಜನರಿಗೆ ಯಾವ ರೀತಿ ಉಪಯೋಗ ಆಗಿದೆ, ಆ ಉಪಯೋಗದಿಂದ ಹೇಗೆಲ್ಲ ಅವರು ಜೀವನ ಮಾಡ್ತಾ ಇದ್ದಾರೆ. ನಾವು ಬಡವರಿಗೆ ಮತ್ತು ಯಾರು ಇರ್ತಾರೆ, ಯಾರು ಬಡವರಾಗಿರ್ತಾರೆ, ಯಾರು ಮಧ್ಯಮ ವರ್ಗದವರು ಇರ್ತಾರೆ, ಅವ್ರಿಗೆ ನಾವು ತುಂಬಾನೇ ನಾವು ಹೆಲ್ಪ್ ಮಾಡಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರ ಇವತ್ತು ಸಾಧನಾ ಸಮಾವೇಶವನ್ನ ಮಾಡ್ತಾ ಇದೆ. ಇನ್ನು ವಿರೋಧ ಪಕ್ಷದವರು ಟೀಕೆಗಳನ್ನ ಮಾಡ್ತಿರ್ತಾರೆ, ಹಂಗಂದ್ಬಿಟ್ಟು ಅವ್ರು ಟೀಕೆ ಮಾಡ್ತಾರೆ ಅಂತ ನಾವು ಅದಕ್ಕೆಲ್ಲ ಉತ್ತರವನ್ನ ಕೊಡೋದು ಅಥವಾ ರಿಯಾಕ್ಟ್ ಅನ್ನ ಮಾಡೋದೇನಾದ್ರೂ ಮಾಡಿದ್ರೆ ಅದು ಸುಮ್ಮನೆ ವೇಸ್ಟ್ ಆಫ್ ದಿ ಕೆಲಸ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಯಾಕೆ ಅದನ್ನೆಲ್ಲ ಅವ್ರಿಗೆ ಹೇಳಬಿಟ್ಟು ಅಥವಾ ಅವ್ರಿಗೆ ನಾವು ಹೀಗೆ ಅಂತಾನೆ ಮಾಡ್ಬಿಟ್ಟು ಯಾಕೆ ಹೇಳಬೇಕು ಅನ್ನೋದು ಒಂದು ಕಡೆ DK ಶಿವಕುಮಾರ್ ಅವರ ವಾದ. ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನ ಉತ್ತಮವಾಗಿ ನಾವು ಆಯೋಜಿಸಿದ್ದೇವೆ. ಯಾವುದೇ ವಿರೋಧ ಪಕ್ಷದವರ ಟೀಕೆಗೆ ನಾವು ಒಳಗಾಗೋದಿಲ್ಲ. ನಾವು ನಮ್ಮ ಸರ್ಕಾರ ಏನಿದೆ, ನಮ್ಮ ಸರ್ಕಾರ ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಜನರಿಗೆ ಅದನ್ನ ಅನುಭವಿಸಿ ಅದರಿಂದ ಎಷ್ಟೋ ಜನ ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ ಅಂತೇಳಿ ಈ ನಮ್ಮ 3 ವರ್ಷದ ಜರ್ನಿಯಲ್ಲಿ ನಾವು ಮಾಡಿರುವಂತಹ ಸಾಧನೆ ಏನು ಅನ್ನೋದನ್ನ ಇವತ್ತು ಜನರಿಗೆ ತೋರಿಸುವಂತ ಕಾರಣದಿಂದ ನಾವು ಈ ಒಂದು ಸಮಾವೇಶವನ್ನ ಮಾಡ್ತಿದ್ದೇವೆ ಅಂತೇಳಿ DK ಶಿವಕುಮಾರ್ ಮಾತು. ಅಭಿವೃದ್ಧಿಯ ಹೊಸದಾರಿ, ರಾಷ್ಟ್ರಕ್ಕೆ ಮಾದರಿ. ಈ ನಿಟ್ಟಿನಲ್ಲಿ ಇನ್ನು DK ಶಿವಕುಮಾರ್ ಅವರು ಟೀಕೆಗಳನ್ನೆಲ್ಲ ನಾವು ಸಾಯಿಸ್ಬಿಡ್ತೇವೆ, ನಮ್ಮ ಕೆಲಸ ಮಾತ್ರ ಉಳಿಯುತ್ತೆ, ಯಾರೇನೇ ಟೀಕೆ ಮಾಡಿದ್ರು ನಾವು ನಮ್ಮ ಕೆಲಸ ಏನಿರುತ್ತೆ ಅದಕ್ಕೆ ಕೆಲಸದ ಮುಖಾಂತರ ನಾವು ಉತ್ತರವನ್ನ ಕೊಡಬೇಕು. ಜೊತೆಗೆ ಭಗವಂತ ನಮ್ಗೆ ಅವಕಾಶ ಕೊಟ್ಟಿರ್ತಾನೆ, ಯಾವುದೇ ಆಗ್ಲಿ ನಮಗೆ ಭಗವಂತ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಕೊಡೋದು ಒಂದೇ ಅವಕಾಶ. ಆ ಅವಕಾಶವನ್ನ ನಾವು ಯಾವ ರೀತಿಯಾಗಿ ಬಳಸ್ಕೊಂತೀವಿ ಅನ್ನೋದಷ್ಟೇ ಮ್ಯಾಟರ್ ಆಗುತ್ತೆ. ಅವಕಾಶವನ್ನ ನಾವು ಬಳಸ್ಕೊಂಡು ನಮ್ಮ ಕೈಯಲ್ಲಿರುವಂಥದ್ದನ್ನ ನಾವು ಸರಿಯಾಗಿ ಸರಿಪಡಿಸ್ಕೊಂಡು ಹೋಗಬೇಕು. ಅದೇ ನಿಟ್ಟಿನಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಹೋಗ್ತಾ ಇದೆ, ಗ್ಯಾರಂಟಿ ಯೋಜನೆಗಳು ಕೂಡ ಹೋಗ್ತಾ ಇದೆ, ಇನ್ನು ಬೇರೆ ಬೇರೆ ಸಾಧನೆಯನ್ನ ಮಾಡಿರೋದ್ರಲ್ಲಿ ಅವೆಲ್ಲವೂ ಕೂಡ ಹೋಗ್ತಾ ಇದೆ. ಹಾಗಾಗಿ ದೇವರು ಕೊಟ್ಟಿರುವಂತಹ ಈ ಒಂದು ಅವಕಾಶವನ್ನ ಬಳಸ್ಕೊಂಡು ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಜೊತೆಗೆ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು, ಮತ್ತೆ ಕೃಷ್ಣ ಬೈರೇಗೌಡ ಅವರು ಕೂಡ ಮಾತನಾಡಿದ್ರು. ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಏನು DK ಶಿವಕುಮಾರ್ ಇದಿಷ್ಟು ಮಾತುಗಳನ್ನ ಆಡಿರೋದು. ಸದ್ಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಎಷ್ಟರ ಮಟ್ಟಿಗೆ ಸಾಧನೆಯನ್ನ ಮಾಡಿದೆ ಅನ್ನೋದನ್ನ ಜನರಿಗೆ ತಿಳಿಸುವಂಥ ಪ್ರಯುಕ್ತವಾಗಿ ತುಮಕೂರಿನಲ್ಲಿ ಸಾಧನಾ ಸಮಾವೇಶವನ್ನ ಹಮ್ಮಿಕೊಂಡು ಈ ಒಂದು ಸಾಧನಾ ಸಮಾವೇಶದಲ್ಲಿ ಏನೇನೆಲ್ಲ ಸರ್ಕಾರ ಸಾಧನೆ ಮಾಡಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಾಯಕರುಗಳು ಕೂಡ ಮಾತನಾಡಿದ್ದಾರೆ. ಹೇಳಬೇಕು ಪ್ರಧಾನಮಂತ್ರಿಗಳು, ಈ ದೇಶ ಯಾಕೆ ಇಂಥ ಪರಿಸ್ಥಿತಿಗೆ ಬಂತು? ಡಾಲರ್ ಬೆಲೆ 96 ರೂಪಾಯಿ ಆಗೋಗಿದೆ,
ಪೆಟ್ರೋಲ್ ಬೆಲೆ ಇವತ್ತು ಕೂಡ ₹1 ಜಾಸ್ತಿಯನ್ನು ಇವತ್ತು ಕೂಡ ಮಾಡಿದ್ದಾರೆ. ಇವತ್ತು ನಾನು ತಮ್ಗೆ ಹೇಳೋದು, ಬಿಜೆಪಿ ನಾಯಕರುಗಳು ಯಾಕೆ ಮಾತಾಡ್ತಾ ಇಲ್ಲ, ಸಂಸತ್ ಸದಸ್ಯರು ಯಾಕೆ ಹೇಳ್ತಾ ಇಲ್ಲ, ಅಶೋಕ್ ಆಗಲಿ ವಿಜೇಂದ್ರ ಆಗಲಿ ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ? ಜನರ ಹೊಟ್ಟೆಪಾಡಿಗೆ ಏನು ನಿಮ್ಮ ಉತ್ತರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬೇಕು. ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ನಾನು ಜಾಸ್ತಿ ಮಾತಾಡೋಕೆ ಹೋಗುದಿಲ್ಲ. ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ನಿಮ್ಗೆಲ್ಲ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇದೆ. ಒಂದು ಇತಿಹಾಸ ಉಳ್ಳಂತ ಪಕ್ಷ, ಚರಿತ್ರೆ ಉಳ್ಳಂತ ಪಕ್ಷ, ಬಡವರ ಬದುಕಿನಲ್ಲಿ ಒಂದು ಬದಲಾವಣೆ ಮಾಡ್ತಾರಂತ ಒಂದು ಪಕ್ಷ. ಸೊ ಹಂಗೆ ಬೇರಿಲ್ಲ ಅಂದ್ರೆ ಯಾವ ಮರ ಕೂಡ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇವತ್ತು ಈ ಬೇರಿಗೆ, ನಿಮ್ಮ ಬದುಕಿಗೆ ಕಾಂಗ್ರೆಸ್ ಸರ್ಕಾರನೇ ಆಧಾರ. ಉಳೋನ್ಗೆ ಭೂಮಿ ಇರ್ಬೋದು, ಈ ಭೂಮಿ ಗ್ಯಾರಂಟಿ ಇರ್ಬೋದು, ನಿಮ್ಮ ಬದುಕಿಗೆ ಹಣ ಇರ್ಬೋದು. ಇವತ್ತು ಗ್ಯಾರಂಟಿ ನಮ್ಮ ಶಕ್ತಿ ಯೋಜನೆ, ನಮ್ಮ ರಾಮಲಿಂಗಾರೆಡ್ಡಿ ಅವರು ಇಲ್ಲೆಲ್ಲ ಇರಬೇಕು. 5,000 ಹೊಸ ಬಸ್ಸನ್ನು ತೆಗೆದಿದ್ದೀವಲ್ಲ, ನನ್ನ ತಾಯಿಂದಿರು ಓಡಾಡ್ಲಿಕ್ಕೆ ನಿಮ್ ಕೈಲಿ ಆಯ್ತಾ? ಅದು ಆಯ್ತಾ? ಹಂಗೆ ದೇವ್ರು ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ಹಂಗೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿರುವಂತ ಎಲ್ಲ ನನ್ನ ಮಂತ್ರಿಗಳು, ಸಹೋದ್ಯೋಗಿಗಳು ಅವರವ್ರ ಇಲಾಖೆಯಲ್ಲಿ ಒಂದು ದೊಡ್ಡ ಸಾಧನೆಗಳನ್ನು ಮಾಡಿ ನಿಮ್ಗೆಲ್ಲ ಒಂದು ಶಕ್ತಿಯನ್ನ ತುಂಬಿದ್ದಾರೆ. ಆದ್ರಿಂದ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ಇರಲಿ. ಮತ್ತೆ ಈ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬಂದೇ ಬರ್ತದೆ. ಬರ್ಕೊಳ್ಳಿ, ಇವತ್ತು ಜನತಾದಳ ಬಿಜೆಪಿ ಇಬ್ರು ಸೇರಿ ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ. ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನಿಮ್ಮ ಬದುಕಿನ ನಾವು ಯಾವ ರೀತಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ, ಇಡೀ ದೇಶಕ್ಕೆ ಒಂದು ಮಾದರಿ ಸರ್ಕಾರವನ್ನು ಕೊಟ್ಟಿದ್ದೇವೆ, ಅದನ್ನು ಉಳಿಸ್ಕೊಂಡು ಹೋಗ್ತೇವೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಈ ದೇಶಕ್ಕೆ ನೋಡಿ, ರಾಷ್ಟ್ರ ಧ್ವಜ ಹಾರಾಡ್ತಾ ಇದೆ, ಬಣ್ಣ, ರಾಷ್ಟ್ರಗೀತೆ ಮಾತಾಡ್ತೇವೆ, ಸಂವಿಧಾನ ಮಾತಾಡ್ತೇವೆ. ಇಂಥದ್ದು ಒಂದು ಐತಿಹಾಸಿಕವಾದಂಥ ಪುಟಕ್ಕೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಸೇರಕ್ಕಾಗಲಿಲ್ಲ. ಇದಕ್ಕೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತೇಳಿ ಪ್ರಾರ್ಥಿಸಿ, ನನ್ನ ಸಹೋದ್ಯೋಗಿಗಳ ಹೆಸರುಗಳನ್ನು ಯಾರನ್ನೂ ಕೂಡ ನಾನು ತೆಗೆದುಕೊಳ್ಳಿಲ್ಲ, ಕ್ಷಮಿಸಬೇಕು ಅಂತ ಹೇಳಿ ಮತ್ತೆ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮ ಆಯೋಜಿಸಿದಂಥ ಪರಮೇಶ್ವರ್ ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ, ಮುಖಂಡಗಳಿಗೆ, ನನ್ನ ಸಹೋದ್ಯೋಗಿಗಳಿಗೆ, ಅಧಿಕಾರಿಗಳಿಗೆ ಎಲ್ಲರೂ ಕೂಡ ವಂದಿಸಿ ಶುಭವನ್ನು ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಸರ್ಕಾರ. ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಿರಂತರ ಹೆಜ್ಜೆಗಳನ್ನು ಹಾಕ್ತಾ ಇದೆ. ಡಿಸಿಎಂಗೆ ಧನ್ಯವಾದಗಳು. ಇನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಫಲಾನುಭವಿಗಳು 3 ಜನ ಬಂದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ.